ಒಂದ್ ಪೀಸ್ ತಿಳ್ಕೊ. ಅಲ್ಲ ಬಚ್ಚ ಬಚ್ಚ ನಿನಗೆ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ನಾವಿಷ್ಟಪಟ್ಟು ಹುಡುಗಿರ್ನ ನಮ್ಮೇಲೆ ಬೀಳಿಸ್ಕೊಳ್ಳೋದಕ್ಕೆ ಹಳೆ ಟೆಕ್ನಿಕ್ಕೆ ಸೂಪರು. ಇವತ್ತೇ ಇದನ್ನ ಪಾರೋರ್ ಮೇಲೆ ಪ್ರಯೋಗ ಮಾಡಿ ನನ್ನ ಮೇಲೆ ಬೀಳೋ ಹಾಗೆ ಮಾಡ್ತೀನಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಚೆನ್ನಾಗಿ ಪಿಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ? ಇದರಲ್ಲಿ ಒಂದು ತಿಗಣೆ ಕಾಣಿಸ್ತಮ್ಮ, ಹುಡುಕ್ತಾ ಇದ್ದೀನಿ. ತಿಗ್ನೆ ಇದೆ ಅಂತ ಹೇಳಿ ತಿಗ್ನೆ ಇರೋ ಪಿಲ್ಲೋಗಿ ಯಾಕೆ ಮುತ್ಕೊಡ್ತಿದ್ದೀರಾ? ಅದು ನಾನು ತಿಗಣಿರೋ ಪಿಲ್ಲೋಗಿ ಮುತ್ಕೊಡ್ತಿರ್ಲಿಲ್ಲಮ್ಮ. ಈ ಪಿಲ್ಲೋಲಿ ನಿನ್ ಮುಖ ಕಾಣಿಸ್ತು, ಇದು ನೀನೇ ಅನ್ಕೊಂಡು ಮುತ್ಕೊಡ್ತಾ ಇದ್ದೆ. ತಿಗ್ನೆ ಇರೋ ಪಿಲ್ಲೋಲಿ ನನ್ ಮುಖ ಕಾಣಿಸ್ತಿತ್ತಾ? ಹೌದಮ್ಮ. ಅಂದ್ರೆ ನನ್ ಮುಖ ತಿಗ್ನೆ ಹತ್ರ ವಿಕಾರವಾಗಿದ್ಯಾ ಅಂತ ಸತ್ಯನ ನೇರವಾಗಿ ಹೇಳೋಕ್ಕಾಗುತ್ತೇನಮ್ಮ? ವಾಟ್ ಡು ಯು ಮೀನ್? ಕಾಣೆ ಮೀನು, ಸೀಗಡಿ ಮೀನು, ಬಾಂಗ್ಡೆ ಮೀನು, ನಿನ್ಗೆ ಯಾವ ಮೀನು ಬೇಕೋ ಆ ಮೀನು. ಜಾನೆ ಕೋಪ ಮಾಡ್ಕೊಬೇಡಮ್ಮದು, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನಿನ್ನ ಮುಖ ಮೋಟ್ ಮೆಣಸಿನ್ಕಾಯಿ ತರ ಮುದ್ದಾಗಿದೆ, ಮುದ್ದು ಕೊಟ್ರೆ ಉರಿಯುತ್ತಲ್ಲ ಅಂತ ನಿನ್ನ ಹತ್ರಕ್ಕೆ ಬರಲ್ಲ ಅಷ್ಟೇ. ಸಾರಿ, ಐ ಆಮ್ ವೆರಿ ವೆರಿ ಸಾರಿ. ಅಪ್ಪ ಬಾಳೆಹಣ್ಣು ಸಿಪ್ಪೆ, ನೀನು ಬರೀ ಸಿಪ್ಪೆ ಅಲ್ಲ, ಮತ್ತಿನ್ನೇನು ಎಮ್ಮೆ ತೊಪ್ಪೆಯ? ಗೌಡ್ರು ಮನೆಗೆ ಬರ್ತಿದ್ದ ಹಾಗೆ ಬಾಳೆಹಣ್ಣು ಸಿಪ್ಪೆನು ಗೌಡ್ರ ಬುದ್ಧಿನೇ ಕಲ್ತ್ಬಿಡುತ್ತೆ. ಅಪ್ಪ ಬಾಳೆಹಣ್ಣು ಸಿಪ್ಪೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಬರೀ ಸಿಪ್ಪೆ ಅಲ್ಲ, ಸಪ್ಪೆ ಆಗಿರೋ ನನ್ನ ಬಾಳಲ್ಲಿ ಉಪ್ಪಾಗಿ ರುಚಿ ಕೊಡೋಕೆ ಬಂದಿರೋ ನನ್ನ ಭಾಗ್ಯದ ಬಾಗಿಲು. ನೋಡು, ಹೇಗಾದ್ರೂ ಮಾಡಿ ಪಾರೋರು ನಿನ್ನ ಮೇಲೆ ಕಾಲಿಟ್ಟು ಜಾರಿ ನನ್ನ ಮೇಲೆ ಬೀಳೋ ಹಾಗೆ ಮಾಡ್ಬಿಡು. ಮಾಡ್ತೀಯಲ್ಲ? ಪಾರೋರೇ ಪಾರೋರೇ, ಟಾಂಕು ಡಣ್ಣಿ ಅವ್ರೆ. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಜಡ. ಬರೀ ಜಾಡೇನು, ಇವತ್ತು ಸೊಂಟನೇ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಸರಿಯಾದ ಟೈಮಿಗೆ ನನ್ನನ್ನು ಹಿಡ್ಕೊಳ್ತಿದ್ರೆ ನನ್ನ ಸೊಂಟನೇ ಮುಟ್ಟೋಗ್ತಿತ್ತು. ಸೊಂಟ ಮುರಿಯಕ್ಕೆ ನಾನು ಬಿಡ್ತಾ ಇದ್ನ? ನನ್ನನ್ನು ಕಾಪಾಡಿದ ಖುಷಿಗೆ ನಿಮ್ಗೆ ಒಂದೇ ಒಂದು ಮುತ್ತು ಕೊಡ್ಬೇಕಂತ ಅನಿಸ್ತಾ ಇದೆ. ಅಷ್ಟೇ ತಾನೇ? ಮೊದಲು ನಾನು. ಓಕೆ ಪ್ಲೀಸ್. ಕಲ್ಟಿವೇಟರ್ ಮುತ್ತು ಕೊಡೋ ಅಷ್ಟು ಬರಗೇಟೋಗಿದ್ದಾರೆ ಅಂತ ನಾ ಅನ್ಕೊಂಡ್ರಿನಿಲ್ಲ. ಬಿಡಿಯಪ್ಪ, ಕಲೆ ಆಗದಿರುವ ಬಟ್ಟೆಗೆ ಎಂತದಕ್ಕೆ ಸೋಪ್ ನೀರು? ಇನ್ನು ಮುತ್ತೆ ಕೊಟ್ಟಿಲ್ಲ, ಎಂತದಕ್ಕೆ ತುಟಿ ಒರೆಸ್ಕೊಳ್ತೀರಿ ಅಂದೆ? ನಾನು ಇಷ್ಟೊತ್ತು ಹಿಡ್ಕೊಂಡಿದ್ದು ನಿನ್ನನ್ನೇನೋ. ಹಿಡಿದುಕೊಂಡದಷ್ಟೇ ಅಲ್ಲ ಡಂಗರಾಜ, ನಿಮ್ಮಿಂದ ಲೊಚ ಲೊಚ ಮುತ್ತು ಕುಡಿಸಿಕೊಳ್ಳಬೇಕೆಂಬ ನನ್ನ ಹಲವು ದಿನಗಳ ಕನಸು ನನಸಾಗುವಷ್ಟರಲ್ಲಿ ಈ ಗೆಂಡೆ ತಿಮ್ಮ ಶಕುನಿಯ ನಮ್ಮನೆ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಜಾನ್, ಈಗಲೂ ಟೈಮ್ ಮಿಂಚಿಲ್ಲ. ಬನ್ನಿ ನಂದಿ ಬೆಟ್ಟದ ತೊಪ್ಪಲಿಗೆ ಹೋಗಿ ನನ್ನ ಕನಸನ್ನು ನೆರವೇರಿಸಿ. ನಿನ್ನ ಯಾಕೋ ಈ ಗೆಟಪ್ ಹಾಕೊಂಬಂದೆ? ನಿಮ್ಮಿಂದ ಪಪ್ಪಿ ಕೊಡಿಸಿಕೊಳ್ಳಿಕ್ಕೆ. ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲ ಸಾಯಿಸ್ಬಿಡ್ತೀನಿ. ಓಯ್ ಡಂಗರಾಜ, ಈ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ನಿನ್ನದೊಂದು ಡಿಫ್ರೆಂಟ್ ಗೆಟಪಿನ ಫೋಟೋ ಬೇಕಂತೇಳಿ ಚೊರೆ ಮಾಡ್ತಾ ಇದ್ರು. ಅದಕ್ಕೆ ನಾನು ಪಾರೋ ಅವರ ನಮ್ಮನೆಯ ಗೆಟಪ್ ಹಾಕಿಕೊಂಡು ಅವರಿಗೆ ತೋರಿಸುವಂತೇಳಿ ಬರ್ತಾ ಇದ್ದೆ. ಅಷ್ಟೊತ್ತರಲ್ಲಿ ಈ ಅಚಾತುರ್ಯ ನಡೆದೋಯ್ತು. ಹೋಗಲಿ, ನೀವಾದರೂ ಹೇಳಿ, ಈ ಗೆಟಪ್ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೇನೆ? ಶೀಲ್ನಾಯಿಗ ಸೀರಾ ಉಡಿಸ್ತಂಗ ಅದೇ. ಐ ಲೈಕ್ ಇಟ್, ಥ್ಯಾಂಕ್ ಯು. ಲೇ ರಾಕಿ, ಈ ವೇಷದಲ್ಲಿ ಅಸಹ್ಯವಾಗಿ ಕಾಣ್ತಿದ್ದೆ ಕಣೋ. ಮೊದಲೋಗಿ ಈ ವೇಷ ಬದಲಾಯಿಸೋ. ಕಲ್ಟಿವೇಟರ್ ವೇಷ ತೆಗಿಯೋದಂಗಿರ್ಲಿ, ನೀವೇನೋ ನಮ್ಮ ಮಟ್ಟಿಗೆ ಬಂದ್ಬಿಟ್ಟು ಕಲ್ಟಿವೇಟರ್ನ ಹುಡುಗಿ ಅನ್ಕೊಂಡು ಡೀಪ್ ಆಗಿ ಹೋಗ್ಬಿಟ್ಟಿದ್ರಿ. ಏನಿದಾರ ಒಳ ಮರಮ?
ರಾಖಿ ಪಾರವ್ರ ತರ ಕಂಡ ಅದಕ್ಕೆ ಏನೋ ಅಂದಂಗಾಯ್ತು. ರಾಖಿ ಈ ವೇಷದಲ್ಲಿ ಪಾರುಲ್ ಯಾದವ್ ತರ ಕಂಡ ಅದಕ್ಕೆ ಹಿಡ್ಕೊಂಡು ಮುತ್ಕೊಡ್ತಾ ಇದ್ದೆ. ಬಾವು ಜಾನು ಜೊತೆ ಯಾಕೆ ಜಗಳ ಮಾಡ್ತಿದ್ದೀರಿ? ಗಿಂಡದಿಮ್ಮ, ಪಾರು ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಪಾರು ಆಂಟಿ ಪಡ್ತ್ಯ. ಮಾತಾಡಿದ್ರೆ ಅಡ್ಡ ಸೀಳ್ ಬಿಡ್ತೀನಿ ರೀ ಗೌಡ್ರೆ. ಬೇಗ ಹೋಗಿ ಡಾಕ್ಟ್ರನ್ ಕರ್ಕೊಂಬನ್ರಿ. ನಾನು ಪಾರವ್ರ ನೆತ್ಕೊಂಡು ರೂಮಲ್ಲಿ ಮಲಗಿಸಿರ್ತೀನಿ. ಅಣ್ಣ ನೋಡಿ, ನನಗೆ ಹೇಳಿದ ಕೆಲಸನ ನೀವು ಮಾಡಿ, ನಿಮ್ಗೆ ಅನ್ಕೊಂಡ ಕೆಲಸನ ನಾ ಮಾಡ್ತೀನಿ. ಓ ಡಾಕ್ಟ್ರೇ, ನೀವೇ ಬಾಯಿಗೆ ನೀರು ಮುಟ್ಕೋತಾ ಇದ್ದೀರಿ, ಏನಾಯ್ತು? ಎಲ್ಲ ಪಲ್ಸ್ಗಳು ವರ್ಕ್ ಆಗ್ತಿದ್ದಾವೆ, ಆದರೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂದ್ರೆ ತಲೆಗೆ ಜೋರಾಗಿ ಏಟು ಬಿದ್ದಿದೆ. ತಲೆಗೆ ಏಟು ಬಿದ್ದಿರೋದಕ್ಕೆ ಗ್ಯಾನ್ ತಪ್ಪಿದೋಗಿರೋದು. ಎಷ್ಟೊತ್ತಿಗೆ ಎಚ್ಚರ ಆದಳು, ಯಾನಾಗಿದ್ದು ಏಳಿ. ಹೇಳ್ತೀನಿ. ಪಾರು ಅವರು ಯಾವ ಥರ ಬಿದ್ದು ತಲೆಗೆ ಏಟು ಮಾಡ್ಕೊಂಡ್ರು? ಡಾಕ್ಟ್ರೆ, ನಿಮ್ಮನ್ನ ಬೀಳಿಸಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾ ಅಲ್ಲ ಥಿಯರಿಟಿಕಲ್ ಆಗಿ ಹೇಳ್ಬೇಕಾ? ನಾನು ಯಾವತ್ತು ನನ್ನ ಬಿಡುಕು ನಾನೇ ಮೆಣಸಿನ್ಕಾಯಿ ಇಟ್ಕೊಳಕ್ಕೆ ಇಷ್ಟಪಡಲ್ಲ. ನೀವು ಮಂಡೆ ವೆಚ್ಚ ಮಾಡಿಬಿಡಿ, ಅದಕ್ಕೆ ನಾನಿದ್ದೇನಲ್ವಾ. ನಿಮಗೆ ಎಷ್ಟು ಮೆಣಸಿನ್ಕಾಯಿ ಎಲ್ಲಿ ಇಡಬೇಕಂತ ಹೇಳಿ ಅಷ್ಟೇ ಇದ್ದೇನೆ. ಫುಲ್ ಮೆಂಟ್ಲು ರಾಖಿ, ಡಾಕ್ಟ್ರು ಬಂದಿರೋದು ನಿನ್ ಜೊತೆ ಮಾತಾಡೋದಕ್ಕಲ್ಲ ಕಣ, ಪಾರವ್ರಿಗೆ ಚೆಕ್ ಮಾಡೋದಕ್ಕೆ. ನೀನ್ ತರಲೇ ಮಾಡದೆ ಸುಮ್ಮನೆ ನಿಂತ್ಕೊಳ. ಡಾಕ್ಟ್ರೆ, ಪಾರವರು ಮೆಟ್ಲು ಇಳ್ಕೊಂಡು ಬರ್ತಾ ಇದ್ರು, ಕಾಲ್ ಜಾರಿ ಬಿದ್ದುಬಿಟ್ರು. ಓಹೋ, ಕಾಲು ಜಾರಿ ಬಿದ್ದು ತಲೆಗೆ ಏಟು ಮಾಡ್ಕೊಂಡಿರೋದಾ? ಡಾಕ್ಟ್ರೇ, ಕಾಲ್ ಜಾರಿ ಬಿದ್ದು ತಲೆಗೇಟಾದ್ರೆ ಯಾನದ್ದು? ಕಾಲ್ ಜಾರಿ ಬೀಳುವಾಗ ಅಡಿಯಿಂದ ಮುಡಿವರೆಗೂ ಎಲ್ಲಾ ನರಗಳು ಅಲ್ಲಾಡಿ ಜಾಮ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಪಾರು ಅವರಿಗೆ ಶೀಘ್ರದಲ್ಲೇ ತಲೆ ಕೆಡುವ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದೀರಾ? ಏ ಕಲ್ಟಿವೇಟ್ರು, ನಾನು ನಿನ್ ತಲೆ ಹೊಡೆದಾಕ್ಬಿಟ್ಟು ಹುಚ್ಚನ್ ಮಾಡಾಕ್ಬಿಡ್ತೀನಿ. ಓಯ್ ಗೆಂಡತಿಮ್ಮ, ಬೇಯಿಸಿರುವ ಅನ್ನವನ್ನ ಪುನಃ ಬೇಯಿಸಿದ್ರೆ ಅದು ಗಂಜಿ ಆಗ್ತದೆ, ತಿನ್ಲಿಕ್ಕಂತೂ ಆಗುದಿಲ್ಲ. ಉಪ್ಪು ಹಾಕೊಂಡು ಕುಡಿಬೇಕಷ್ಟೇ. ಇನ್ನೊಂದೇ ಒಂದು ಮಾತಾಡ್ರು ನನಗೆ ಕ್ಯಾಣ ನತ್ತಿಗತ್ತು ಬಿಡ್ತದ, ಸುಮ್ಮನೆ ಇರೋ. ರೀ ಗೌಡ್ರೆ, ನಿಮ್ಮಿಬ್ರು ಕೋತಿ ಜಗಳ ಆಮೇಲೆ ಇಟ್ಕೊಳ್ಳಿ. ಮೊದ್ಲು ಪಾರವ್ರಿಗೆ ಏನಾಗಿದೆ ನೋಡೋಣ ರೀ. ಇವ್ರಿಗೆ ಅಂಥದ್ದೇನು ಆಗಿಲ್ಲ ಮರ್ರೆ. ಇವ್ರ ತಲೆಗೆ ಏಟು ಬಿದ್ದಿರೋದ್ರಿಂದ ಇವರಿಗೆ ತಲೆ ಕೆಟ್ಟಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕೆ ಇವ್ರು ಎಚ್ಚರ ಆಗೋವರೆಗೂ ಕಾಯ್ಬೇಕಾಗುತ್ತೆ. ಡಾಕ್ಟ್ರೆ, ನಮ್ಮ ಪಾರುಗೆ ಎಷ್ಟೊತ್ತಿಗೆ ಎಚ್ಚರ ಆದ್ದು? ಅದನ್ನ ಹೇಳಕ್ಕಾಗಲ್ಲ. 1 ಗಂಟೆ ಆದ್ರೂ ಆಗ್ಬೋದು, 1 ದಿನ ಆದ್ರೂ ಆಗ್ಬೋದು. ಹೇಬೆ, ಅಷ್ಟೊತ್ತೆಲ್ಲ ನಮಗೆ ಕಾಯಲಿಕ್ಕೆ ಆಗೋದಿಲ್ಲಪ್ಪ. ಓಯ್ MBBS, ಈ ಮುನ್ನಬಾಯಿಯ ಮಾತು ಕೇಳಿ ಅದರಲ್ಲಿರೋ ನೀರನ್ನು ತೆಗೆದು ಅವರ ಮುಸುಂಟಿಗೆ ಸಿಂಪಡಿಸಿ ಅವರಿಗೆ ಎಚ್ಚರಿಕೆ ಆಗ್ತದೆ. ಬಾವು ನಾನು ಎಲ್ಲವನಿ ಪಾರು, ನಾವ್ ಯಾರಂತ ಗೊತ್ತಾಗೋಯ್ತಾ? ಬಾವು ಎಂತ ಮಾತು ಅಂತ ಹೇಳ್ತೀರಾ ನೀವು? ನಮ್ಮ ಬಾವ, ಇವ್ರು ಡಾಕ್ಟ್ರು, ಇವ್ರು ರಾಖಿಯವರು, ಇವ್ರು ಜಾನಿಯವರು. ಡಾಕ್ಟ್ರೆ, ನಮ್ಮ ಪಾರು ತಲೆ ಕೆಟ್ಟೋಗಿತ್ತು, ಸರಿಯಾಗ್ಬಿಟ್ಟ. ಬಾವು ನನ್ನ ತಲೆ ಕೆಡುವಂತದ್ದು ಯಾನಾಗಿತ್ತು? ಎಂತ ಆಗ್ಲಿಲ್ಲ ಪಾರು ಅವರೇ, ಬಿದ್ದು ಮಂಡೆ ಪೆಟ್ಟಾಗಿದ್ದ ನಿಮ್ಮನ್ನ ಸರಿ ಮಾಡಿಸ್ಲಿಕ್ಕೆ ಈ 2 ಮಂಡೆ ಸಮ ಇಲ್ಲದವರು ಸೇರಿ ನಿಮಗೆ ಮಂಡೆ ಸಮ ಇಲ್ಲ ಅಂತ ಹೇಳಿದ್ರು. ಆಗ ನಾನೇ ನಿಮ್ಮ ಮುಸುಂಟಿಗೆ ನೀರನ್ನು ಸಿಂಪಡಿಸಿ ಎಬ್ಬಿಸಿದ್ದು. ಲೇ ಕೂಪ ಮಂಡುಕ, ಈ ಕೆಲಸ ಮೊದ್ಲೇ ಮಾಡಿದಿದ್ರೆ ಗೌಡ್ರು ಡಾಕ್ಟ್ರು ಕೊಡೋ ದುಡ್ಡಾದ್ರೂ ಉಳಿತಿತ್ತಲ್ಲೋ. ಅಣ್ಣಪ್ಪನವ್ರೆ, ಈಗ್ಲೂ ತಲೆ ಕೆಡ್ಸ್ಕೋಬೇಡಿ. ಈ ಅಪ್ಪನಿಗೆ ₹1 ಇಲ್ಲ, ಚಾಲ್ತಿಲ್ ಇಲ್ದಿರೋ 4 ಅಡಿನೂ ಕೊಡಲ್ಲ. ಐ ಲೈಕ್ ಇಟ್. ಮಧುರವ್ರೆ ಪಸಂದಾಗದೆ. ಪಾರು, ಏನ್ ಮಾಡ್ತಿದ್ಯಾ? ಯಾನು ಮಾಡ್ತಾ ಇಲ್ಲಪ್ಪ, ಸುಮ್ಕೆ ನಿಮ್ನ ನೋಡ್ಕೊಂಡು ಹೋಗುಮಾ ಅಂತ ಬಂದಿ. ಸುಳ್ಳು ಹೇಳ್ಬೇಡ ಪಾರು, ನೀ ನನ್ ವಾಲೆಟ್ ಕದೀತಾ ಇರೋದನ್ನ ನಾನೇ ನೋಡಿದ್ದೀನಿ. ಯಾನು ಸಿಲೇಟಾ? ಸಿಲೇಟ್ ಕದಿಯಕ್ ನಾನು ಅಂಗನವಾಡಿಗೆ ಹೋಗೋ ಕೂಸ? ಪಾರು, ಅದು ಸಿಲೆಟ್ ಅಲ್ಲ, ವಾಲೆಟ್. ಹೇಳಿದ್ರಿ ಜಾಡ? ಬರೀ ಜಾಡಲ್ಲ, ನಿನ್ ಜಾತ್ಕನೇ ಹಿಡ್ದಿದ್ದೀನಿ. ನೀನ್ ಇಂತ ಕಳ್ಳಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಧುರವ್ರೆ, ನಾಲ್ಗೆ ನೋಸಿ ಬಿಗಿಡ್ದು ಮಾತಾರಿ. ಯಾರನ್ನ ಕಳ್ಳಿ ಅಂತ ಇದ್ದೀರಿ? ನನ್ ಮನೆಗೆ ಬಂದು ನನ್ ವಸ್ತುನ ಕದ್ದು ಈಗ ನನ್ಗೆ ಆವಾಜ್ ಹಾಕ್ತಿದ್ಯಾ? ಹೌದು, ಮತ್ತೆ ಸುಮ್ಕೆ ಕಳ್ಳಿ ಅನ್ಬಿಟ್ರೆ ಅನ್ಸ್ಕೊಂಡ್ಬಿಟ್ಟೆನಾ? ಅದ್ಯಾಂಗ್ ಕಳ್ಳಿ ಅಂದ್ರಿ ನೀವು? ಹೇಗೆ ಅಂದ್ರೆ, ಈ ವಾಲೆಟ್ ನ ಕದ್ದಿದ್ದಕ್ಕೆ ನಿನ್ನ ಕಳ್ಳಿ ಅಂದೆ ಕಲಿಯುಗದ ಕರ್ಣಿ ಅಂತ ಹೇಳಿ ನಿನ್ ಕಾಲ್ ತೊಳೆದು ಪಾದ ಪೂಜೆ ಮಾಡ್ಬೇಕಿತ್ತ?
ಅದು ಯಾರ ಜೊತೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಪಾರವ್ರೆ ನೀವೇ ಹೋಗಿ ಬಂದ್ರೆ? ನೋಡಿ ಜಾನಿ ಅವರೇ, ಮೊದ್ಲವ್ರು ನನ್ನ ಕಳ್ಳಿ ಅಂತ ಹೇಳಿ ಸಾನ ಅವಮಾನ ಮಾಡ್ಬಿಟ್ರು. ಪಾರವ್ರೆ ಏನ್ ಹೇಳ್ತಿದ್ದೀರಾ? ಮಧು ಯಾಕೆ ನಿಮ್ಮನ್ನ ಕಳ್ಳಿ ಅಂತ ಅವಮಾನ ಮಾಡ್ತಾಳೆ? ಕಳ್ರನ್ನ ಕಳ್ರು ಅಂತ ಹೇಳಿ ಅವಮಾನ ಮಾಡ್ದೆ, ಇನ್ನೇನ್ ಸನ್ಮಾನ ಮಾಡ್ಬೇಕಿತ್ತ? ಮಧು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಇಷ್ಟು ದಿನ ಮಳ್ಳಿ ತರ ಇದ್ದು ಈಗ ಕಳ್ಳಿ ಆಗಿದ್ದಾಳಲ್ಲ ಇವಳ ಬಗ್ಗೆ. ನೋಡಿ ಜಾನಿ ಅವರೇ, ಎಷ್ಟಿದ್ದ ನನ್ನ ಕಳ್ಳಿ ಕಳ್ಳಿ ಅಂತ ಹೇಳ್ತವ್ರೆ. ಮಧು ಪಾರವ್ರನ್ನ ಹೇಗ್ ಕಳ್ಳಿ ಅಂತ್ಯಾ? ಹೇಗೆ ಅಂದ್ರೆ ಇವಳು ಈ ವಾಲೆಟ್ ನ ಕದಿತಾ ಇರೋದನ್ನ ನನ್ ಕಣ್ಣಾರೆ ನೋಡಿದ್ದೀನಿ. ಸ್ಟಾಪ್ ಇಟ್ ಮಧು. ಪಾರು ಅವರು ನಮ್ಮ ಮನೆಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ. ಯಾವತ್ತೂ ಕಳ್ತನ ಮಾಡದೇ ಇರೋರು ಇವತ್ತು ಯಾಕೆ ಮಾಡ್ತಾರೆ? ಗೌಡ್ರು ಖರ್ಚಿಗೆ ದುಡ್ಡು ಕೊಟ್ಟಿರಲ್ಲ, ಅದಕ್ಕೆ ಬಂದ್ ಕದ್ದಿರ್ತಾಳೆ. ಜಾನಿ ಅವರೇ, ಇಷ್ಟ ಅವಮಾನ ಆದ್ಮೇಲೆ ಸತ್ರು ನಾನು ಈ ಅಟ್ಟೆ ಕಾಲಿಡಕ್ಕಿಲ್ಲ. ಅಲ್ಲ ಪಾರವ್ರೆ ಮಧು ಏನೋ ತಲೆ ಕೆಟ್ಟಿ ರೀತಿ ಮಾತಾಡ್ತಾಳೆ ಅಂದ್ರೆ ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ತಲೆ ಕೆಟ್ಟಿದ್ರೆ ಕರ್ಕೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸಿ, ಅದನ್ ಬಿಟ್ಟು ಇನ್ನೊಂದ್ ಕಿತ್ತ ನನ್ನ ಕಳ್ಳಿ ಗಿಳ್ಳಿ ಅಂತ ಹೇಳಿದ್ರೆ ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಅಲ್ಲ ಪಾರವ್ರೆ ನನ್ ಮಾತು ಕೇಳಿ. ನೋಡ್ದೆ ಮಧು ಪಾರವ್ರೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಜಾನಿ ಅವಳು ಬೇಜಾರಾಗ್ಲಿ ಅಂತ ನನ್ ಕಳ್ಳಿ ಅಂತ ಹೇಳಿಲ್ಲ, ಪ್ರಾಮಿಸ್. ಅವಳು ನಮ್ಮ ಮನೆಗ್ ಬಂದು ಈ ವಾಲೆಟ್ ಕದಿತಾ ಇರೋದನ್ನ ನನ್ ಕಣ್ಣಾರೆ ನೋಡಿದೀನಿ. ಅವಳು ನಿಜವಾಗ್ಲೂ ಕಳ್ಳಿ ಆಗಿದ್ದಾಳೆ. ಮಧು ಇನ್ನೊಂದ್ಸಲ ಪಾರವ್ರನ್ನ ಕಳ್ಳಿ ಅಂತ ಅಂದ್ರೆ ಅವ್ರು ಬಾಯಿ ಮಾತಲ್ಲಿ ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂತ ಹೇಳಿದಾರೆ. ನಾನು ನಿಜವಾಗ್ಲೂ ಎತ್ತಾಕ್ಬಿಡ್ತೀನಿ. ರಾಕಿ, ಬೇಗ ಒಂದ್ ದೊಡ್ಡ ಕಲ್ಲೆತ್ಕೊಂಡ್ ಬಾ. ಎಂತದಕ್ಕೆ ಮಧುರ ಬಾಬಿ? ನಿಮ್ ಜಾನಿ ಬಾಯ್ ತಲೆ ಮೇಲೆ ಹಾಕಕ್ಕೆ. ಐ ಲೈಕ್ ಇಟ್. ಕ್ಯಾಚ್. ಪಾರವ್ರೆ ಬೇಜಾರಾಯ್ತಾ? ಇಲ್ಲ, ಒಂದಿ ಪಾಯಸನ ಒಟ್ಟಿಗೆ ಮುಗ್ದಂಗ ಆಯ್ತು. ಕೋಪ ಮಾಡ್ಕೋಬೇಡಿ ಪಾರವ್ರೆ. ಮಧು ಯಾಕೆ ಆ ರೀತಿ ನಿಮ್ಮ ಮೇಲೆ ಅಪವಾದ ಹೊರಿಸಿದ್ಲು ಅನ್ನೋದೇ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಗೆ ಯಾನು ಅರ್ಥ ಆಗಲ್ಲ ಕಂಬುಡಿ. ನೀವ್ ಒಂಥರ ಮಳ್ಳ ಇದ್ದಂಗೆ. ಮಳ್ಳ ಮೇಣದ್ ಬತ್ತೆ ಯಾನು ಅಂತ ಕೇಳಿದ್ರೆ ತುದಿಗ್ ಬೆಂಕಿ ಇಟ್ಟು ಅಡಿಲಿ ಶಾಖ ಕೊಟ್ಟು ಕತ್ಲಲ್ಲಿ ನಿಲ್ಸೋ ಬಿಳಿ ಕಡ್ಡಿ ಅನ್ನಂತೆ ಅಂತ ಜಾತಿಗೆ ಸೇರ್ತವ್ ನೀವು. ವೈ ಪಾರವ್ರೆ, ಜಾನಿ ಅವ್ರಿಗೆ ಎಂತ ನಮ್ನಿ ಬೈತಿದ್ರಿ? ನೋಡಿ ಬಜ್ರಂಗಿ ಇನ್ಸ್ಪೆಕ್ಟ್ರೆ, ಇವ್ರ ಮುಂಚೂರಿನೇ ಮಧುರವ್ರು ನನ್ನ ಕಳ್ಳಿ ಅಂತ ಹೇಳಿದ್ರು. ಉದ್ದು ಬುದ್ಧಿ ಒಳದ್ ಬಿಟ್ಟು ಈಗ ನಂತಗ ಬಂದು ನಂಗೆ ಯಾನು ಅರ್ಥ ಆಗಿಲ್ಲ ಅಂತ ನಂತವನೇ ನಸ್ಕುನಿ ಆಟ ಆಡ್ತಾವ್ರೆ. ನನಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಹಾಗೆ ಸುಂದ್ರಿ ಮೇಡಮ್ ಮಾತ್ ಮೇಲೂ ನಂಗೆ ನಂಬಿಕೆ ಇತ್ತು. ಅಂದ್ರೆ ನಾನ್ ಕಳ್ಳಿ ಅಂತಲೋ? ಛೇ ನಾ ಹಾಂಗೆ ಹೇಳ್ದಲ್ಲ ಮರ್ರೆ. ನಿಮಗೆ ಗೊತ್ತಿಲ್ಲದೆ ನೀವೆಲ್ಲೋ ತಗೊಂಡಿರ್ತೀರಿ. ಅದಕ್ಕೆ ಸುಂದ್ರಿ ಮೇಡಮ್ ಹತ್ರ ಒಂದ್ಸಲ ಸಾರಿ ಕೇಳ್ಬಿಡಿಯಲ್ಲ. ರೇ ಇನ್ಸ್ಪೆಕ್ಟ್ರೆ, ಪಾರವ್ರ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇದು ನಾಚಿಕೆ ಪ್ರಶ್ನೆ ಅಲ್ಲ ಜಾನಿ ಅವ್ರೆ. ಅವಶ್ಯಕತೆ ಬಿದ್ದಾಗ ಎಂತವ್ರು ಕಳ್ಳರಾತ್ರ ಅಂದೇಳಿ ಹೇಳ್ತಿದ್ದಿದೆ ಅಷ್ಟೇ. ಇವ್ರಿಬ್ರು ಯಾರ್ ಮಾತಾಡ್ತಾ ಇದ್ರು ಅದನ್ನ ಕೇಳಿಸ್ಕೊತಾ ಇದ್ದಿ. ಸುಳ್ಳು ಬೇಡ, ಸಿಗದಾಕ್ಬಿಡ್ತೀನಿ. ಬಜರಂಗಿ ಇನ್ಸ್ಪೆಕ್ಟರ್ ಪರ್ಸ್ ಕದಿತಿದೆಯಲ್ಲ, ನಿನ್ಗ್ಯಾನು ಅನ್ಸಲ್ವಾ? ನಾನು ಕಳ್ಳಿ ಅಲ್ಲ ಅನ್ಕಂಡು ಗ್ಯಾಪಲ್ಲಿ ನನ್ನ ಪರ್ಸೇ ಕದ್ರಿ ಅಲ್ಲ ಮರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವಳ ಸುಮ್ಮನೆ ಬಿಡಬಾರ್ದು, ನಾಲ್ಕು ಕಾಣಿಸ್ಬೇಕು. ಬಾವು ಮಾಯ್ಕರ್ ನಾಣೆಗೂ ಆ ಪರ್ಸ್ ನನ್ನ ಕೈನಲ್ಲಿ ಹೆಂಗ್ ಬಂತು ಅಂತಾನೆ ಗೊತ್ತಾಯ್ತಾ ಇಲ್ಲ. ನೀವು ಕದುದನ್ನ ಗೌಡ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ನಾನು ಕಳ್ಳಿ ಅಲ್ಲ ಅಂದೇಳಿ ಹೇಳ್ತೀರಲ್ಲ. ಇದೇ ಕೆಲಸನ ಇವರಿಬ್ರೆಲ್ಲಾರು ಮಾಡಿದ್ರೆ ಸ್ಟೇಷನಿಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡುಬು ಬರ್ಸ್ತೀವಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳಿಗೆ ಏನು ಮಾಡಬೇಡಿ. ಏಯ್ ಪಾರು, ನಿನ್ನಿಂದ ಆಡ್ತಾ ಇನ್ನು ನಾನು ಯಾರ್ಯಾರ ಕಾಲ ಏನೇನು ಅನ್ನಿಸ್ಕೋಬೇಕು. ಒಂದು ಕ್ಷಣ ನೀನು ನಮ್ಮ ಮಟ್ಟಿಲಿರ್ಬೇಡ, ಅಟ್ಟಿಂದ ಆಚ್ಕೊಯ್ತಾರು. ಈ ಗೌಡ್ರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡ್ರಿ. ಆಯ್ತು, ಕ್ಷಮಿಸ್ತೀನಿ. ನಾಳೆ ದಿನ ಜನಗಳು ಕಳ್ಳಿನ ಅಟ್ಟಿಲಿಟ್ಕಣ ಅಂತ ಹೇಳ್ತಾರಲ್ಲ, ಆಗ ನೀವು ಬಂದರ್ಯಾ? ಬಾವು ಒತ್ತಾರಿಯಿಂದ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಿದ್ರು. ಯಾಕೆ ನೀವೆಲ್ಲರೂ ನಂಗೆ ಈಗ ಅವಮಾನ ಮಾಡ್ತಾ ಇದ್ದಾರೆ? ಮಾಡದ್ನೆಲ್ಲ ಮಾಡ್ಬಿಟ್ಟು ಈಗ ತ್ಯಾಗಮಯಿ ನಾಟಗಾಡಿಯ ಅಟ್ಟಿ ಬಿಟ್ಟೋದ್ರು ಸರಿ, ಇಲ್ಲಾರು ನತ್ತಿ ಮೇಲೆ ಬಾರಿಸ್ಬಿಡ್ತೀನಿ. ಈ ಗೌಡ್ರೆ ಬನ್ರಿ, ಒಂದ್ ನಿಮಿಷ ಬನ್ರಿ. ಯಾವತ್ತು ಕಳ್ತನ ಮಾಡದಿರೋ ಪಾರೋರು ಇವತ್ತು ಕಳ್ತನ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಲೆಗೆ ಏಟ್ ಬಿದ್ದಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಆಯ್ತು. ಅದಂಗೆ ಹೇಳಿರಿ ಅಣ್ಣಪ್ಪನವ್ರೆ. ಕಳ್ತನ ಮಾಡಿ ಸಿಕ್ಕಾಕೊಂಡ್ರು ಏನು ಗೊತ್ತಿಲ್ಲದೆ ಇರೋ ಥರ ಇದ್ದಾರೆ. ಅವ್ರ ಮುಖದ ಮುಗ್ಧತೆ ನೋಡ್ತಾ ಇದ್ರೆ ಅವ್ರಿಗೂ ಈ ಕಳ್ತನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಅಣ್ಣಪ್ಪನವ್ರೆ, ಈಗ ಏನ್ ಮಾಡೋದು? ಈಗ ಡಾಕ್ಟರ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ಸೋಣ. ಆ ಡಾಕ್ಟ್ರಿಗೆ ಮೊಕ್ಕುಗುದ್ ಕಳಿಸ್ಬಿಟ್ಟಿನಲ್ಲ, ಪುನಃ ಕರೆದ್ರು ಬಂದಾರ? ಹೇಗಾದ್ರೂ ಮಾಡಿ ಕರ್ಕೊಂಡು ಬರಲೇಬೇಕು. ಇಲ್ಲ ಅಂದ್ರೆ ಪಾರೋರ್ ಜೊತೆ ನೀವು ಕಳ್ತನದ ಕೇಸಲ್ಲಿ ಜೈಲ್ ಸೇರ್ಬೇಕಾಗತ್ತೆ. ಅವ್ರು ಅನ್ನಿಸ್ತಾರೆ.
ಡಾಕ್ಟ್ರೆ ಪಾರು ಏನಾಗಿದ್ದು ಅವೇ ಕಿದ್ಕಿದಲ್ಲೇ ಕಳ್ತನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳು. ನೋಡಿ ಗೌಡ್ರೆ, ಅವ್ರ ತಲೆಗೆ ಏಟಾಗಿರೋದ್ರಿಂದ ಮೆದುಳಲ್ಲಿರೋ ಯಾವುದೋ ನರಕ್ಕೆ ಪೆಟ್ಟಾಗಿ ಡಿಪ್ರೆಷನ್ಗೆ ಹೋಗಿದ್ದಾರೆ. ಈ ಡಾಕ್ಟ್ರೆ, ನರಕ್ ಪೆಟ್ಟಾದ್ರೆ ಡಿಪ್ರೆಷನ್ಗೆ ಯಾಕೆ ಹೋಗ್ಬೇಕು? ಹುಚ್ಚರು ಥರ ಆಡ್ಬೇಕು. ಬಾಯ್, ನೀವು ಹೇಳಿಕ್ಕೆ ಹೊರಟದ್ದು ನನ್ನ ನಮ್ಮನೆ ಆಡ್ಬೇಕಂತಲ್ವಾ? ಬಾಯಿ ಮುಚ್ಚೋ. ನಾನು ಹೇಳಿದ್ದು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ ಅಂತ, ನನ್ನ ಬಾಯಿ ಮುಚ್ಚು ಅಂತ ಅಲ್ಲ. ನೋಡ್ರಿ ನೀವಿಬ್ರು ಸುಮ್ಮನಿದ್ದಾರ್ಯಾ? ಅಲ್ಲ ಡಾಕ್ಟ್ರೆ, ತಲೆಗೆ ಏಟು ಬಿದ್ರೆ ಕಳ್ತನ ಯಾಕೆ ಮಾಡ್ಬೇಕು ಅಂತೀನಿ. ಗೌಡ್ರೆ, ಪಾರು ಅವ್ರು ಕಳ್ತನ ಮಾಡೋದು ಅವರಿಗೆ ಗೊತ್ತಿಲ್ಲ. ಏನ್ ಶಿವ ನಿಮ್ಮ ಮಾತನಾಡ್ತ? ಅವರಿಗೆ ಗೊತ್ತಿಲ್ಲದಂಗೆ ಕಳ್ತನ ಮಾಡೋದು ಒಂದ್ ರೀತಿ ಕಾಯಿಲೆ. ಅದಕ್ಕೆ ನಾವು ಕ್ಲಿಪ್ಟೋಮೋನಿಯಾ ಅಂತೀವಿ. ಐ ಲೈಕ್ ಇಟ್. ಅಂದ್ರೆ ಅಚ್ಚ ಕನ್ನಡದಲ್ಲಿ ಕಿತ್ತುಕೊಂಡು ಒಡೆ ಅಂತಲ್ಲ. ಒಂಥರ ಹಾಗೆ ಈ ಕ್ಲಿಪ್ಟೋಮೋನಿಯಾ ಕಾಯಿಲೆ ಇರೋರು ಹೇಗಂದ್ರೆ, ಒಂದು ವಸ್ತು ಇಷ್ಟ ಆದ್ರೆ ಅದು ಅವ್ರಿಗೆ ಗೊತ್ತಿಲ್ದಂಗೆ ಎತ್ಕೊಂಡು ಹೋಗ್ಬಿಡೋದು. ಡಾಕ್ಟ್ರೆ, ಅಕಸ್ಮಾತ್ ಇಂಥವ್ರು ಸಿಕ್ಕಾಕೊಂಡು ಜೈಲ್ಗೆ ಹೋಗ್ಬಿಟ್ರೆ ಕಾನೂನೇನು ಮಾಡಲ್ವಾ? ಏನು ಮಾಡಲ್ಲ, ಒಂದಷ್ಟು ದಂಡ ಹಾಕಿ 3 ತಿಂಗಳು ಜೈಲಲ್ಲಿ ಇಟ್ಕೊಂಡು ವಾಪಸ್ ಕಳಿಸ್ಬಿಡ್ತಾರೆ. ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಈ ಕೇಸ್ನ ಅಲ್ಲಿಗಟ್ಟು ಬರಕ್ ಬಿಡ್ಬೇಡಿ. ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಟು ಪಾರ್ನ ಸರ್ ಮಾಡಿ. ಸರಿ ಮಾಡ್ಬೋದಿತ್ತು, ಆದ್ರೆ ನಿನ್ನೆ ಫೀಸ್ ಕೇಳಿದ್ದಕ್ಕೆ ₹1 ಅಲ್ಲ, ಚಾಲ್ತಿಯಲ್ಲಿ ಇಲ್ದೇ ಇರೋ 4 ಆಣೆನೂ ಕೊಡಲ್ಲ ಅಂತ ನನಗೆ ಅವಮಾನ ಮಾಡಿ ತಪ್ಪಿಗೆ ಪಾರು ಅವರು ಇನ್ನೂ 4 ದಿನ ಕಳ್ತನ ಮಾಡಿ ನಿಮ್ಮ ಮರ್ಯಾದೆ ತೆಗೆಯುವವರೆಗೂ ನಾ ಟ್ರೀಟ್ಮೆಂಟ್ ಶುರು ಮಾಡಲ್ಲ. ಡಾಕ್ಟ್ರೆ, ಈ ರೀತಿ ಹೇಳೋದು ನಿಮ್ಮ ವೃತ್ತಿಗೆ ಅವಮಾನ. ನೀವು ಮೊದಲು ನನ್ನ ವೃತ್ತಿಗೆ ಅವಮಾನ ಮಾಡಿದ್ದಕ್ಕೆ ನಾನು ಈ ರೀತಿ ನಿಮಗೆ ಅವಮಾನ ಮಾಡ್ತಾ ಇದ್ದೀನಿ. ನಿಮ್ಮ ಕುತ್ತಿಗೆಗೆ ಪೊಲೀಸ್ ಕೈ ಬೀಳೋವರೆಗೂ ನಾನು ಸ್ಟೆಥೋಸ್ಕೋಪ್ ಮುಟ್ಟಲ್ಲ. ಸ್ಟೆಥೋಸ್ಕೋಪ್ ಎಲ್ಲಿ? ಡಾಕ್ಟ್ರೆ, ನೀವು ಪಾರು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಈಚೆ ಬರ್ಬೇಕಾದ್ರೆ ಅದನ್ನ ಅವ್ರು ಅಭ್ಯಾಸ ಮಾಡಿಕೊಂಡು ಬ್ಯಾಕ್ ಡೋರ್ ಇಂದ ಎಸ್ಕೇಪ್ ಆಗಿದ್ದಾರೆ. ಕಲ್ಟಿವೇಟ್ರು, ಇದನ್ನ ಮೊದ್ಲೇ ಹೇಳಕ್ ಯಾರಾಗಿತ್ತಡ ನಿನ್ಗೆ? ಆಗ ಯಾರು ನೀವು ನನ್ನ ಹತ್ರ ಕೇಳಲಿಲ್ಲ, ಸೊ ನಾನು ಹೇಳಿಲ್ಲ. ಡಾಕ್ಟ್ರೆ, ಬೇಜಾರು ಮಾಡ್ಕೋಬೇಡಿ. ಪಾರು ಅವ್ರು ಎಲ್ಲೇ ಹೋಗಿದ್ರು ಹುಡುಕಿ ನಿಮ್ಮ ಸ್ಟೆಥೋಸ್ಕೋಪ್ನ ತಂದು ಕೊಡ್ತೀನಿ. ಪಾರು ಅವ್ರು ಟ್ರೀಟ್ಮೆಂಟ್ ಶುರು ಮಾಡಿ ಪ್ಲೀಸ್. ಗೌಡ್ರೆ, ಬೇಕಿದ್ರೆ ಅವ್ರ ಕಾಲಿಗೆ ಬಿದ್ದುಬಿಡ್ರಿ. ನೀವು ಕಾಲಿಗೆ ಬಿದ್ರು ಅಷ್ಟೇ, ಸ್ಟೆಥೋಸ್ಕೋಪ್ ಕೊಟ್ಟರು ಅಷ್ಟೇ. ನಿಮಗೆಲ್ಲ ಅವಮಾನ ಆಗೋವರೆಗೂ ನಾನು ಟ್ರೀಟ್ಮೆಂಟ್ ಶುರು ಮಾಡಲ್ಲ. ಪಾರು ಅವರು ಕಳ್ಳಿಯಾಗಿ ಓಡಾಡ್ಕೊಂಡು ಇರಲಿ. ಡಾಕ್ಟ್ರೆ, ಹಂಗೆಲ್ಲ ಹೇಳ್ಬೇಡಿ. ನಮ್ದು ಮರ್ಯಾದಸ್ಥರು ವಂಶ. ನಮ್ದೇನು ಮರ್ಯಾದೆ ಬಿಟ್ಟಿರೋ ವಂಶನ? ಡಾಕ್ಟ್ರೆ, ನಿಮ್ಮ ಕಾಲಿಗೆ ಬಿದ್ದು ಬಿಡ್ತೀನಿ, ಏನಾದ್ರೂ ಮಾಡಿ. ಪದೇ ಪದೇ ಕಾಲಿಗೆ ಬೀಳ್ತೀನಿ ಅಂದ್ರೆ ಕತ್ತೆ ಒದ್ದು ಬಿಡ್ತೀನಿ. ಅಲ್ಲ ಡಾಕ್ಟ್ರೆ, ಹೋಗುದು ಹೋದ್ರು, ಹೇಳಿದ ನಮೂನೆ ಒಂದು ಸರ್ತಿ ಒದ್ದು ಹೋಗಿರ್ತಿದ್ರೆ ತುಂಬಾ ಚಂದ ಇರ್ತಿತ್ತು. ಹಣೆಯತ್ನವ್ರೆ, ಎಲ್ಲೇ ಚೋರು ಸರಿಯಾಗಿ ಹುಡುಕಿದ್ರಿಯಾ? ಎಲ್ಲ ಕಡೆ ಹುಡುಕ್ತೆ ಗೌಡ್ರೆ, ಎಲ್ಲೂ ಸಿಗ್ಲಿಲ್ಲ. ನಾನು ಕೂಡ ಅಷ್ಟೇ ಗೆಂಡತಿಮ್ಮ. ನಮ್ಮ ಏರಿಯಾದ ಸುತ್ತಮುತ್ತಲಿನ ಗಲ್ಲಿಯಲ್ಲಿರುವ ಮಣ್ಣನ್ನ ಮೂಸಿ ಹುಡುಕಿದೆ, ಯಾರು ಸಿಕ್ಲಿಲ್ಲ. ಎತ್ತಾಪಟ್ಟಿದೆ ಮಣ್ಣು ಮೂಸ್ ನೋಡೋರ ಕೋಣೆ ಒಳಗೆ ಸಿಕ್ಕಿಲ್ಲ. ನಾ ಹೇಳಿರ್ನಿಲ್ವಾ, ಜನಸಂಖ್ಯೆ ಜಾಸ್ತಿ ಇರತ್ತ ಹುಡುಕಿದ್ರೆ ಪಿಕ್ ಪಾಕೆಟ್ ಮಾಡ್ತಾ ಇರ್ತಾಳೆ, ಸಿಗ್ತಾಳ ಅಂತ. ಓರಿಂಗ್ ಮಾಸ್ಟ್ರೆ, ಇದಕ್ಕೆ ಹೇಳುದು ನಿಮ್ಮ ತಲೆಯಲ್ಲಿ ಇರುವುದು ಬುದ್ಧಿ ಅಲ್ಲ, ಆಣೆ ಲದ್ದಿ ಅಂತ. ಹೋಯ್, ಪೊಲೀಸರು ಒಂದೊಂದ್ಸಲ ಕಣ್ಣು ಬಾಯಿ ಬಿಟ್ಟುಕೊಂಡು ಕಳ್ಳನನ್ನು ಹುಡುಕ್ತಾರೆ. ಕಳ್ಳ ಅವರ ಕೈಗೆ ಸಿಗ್ತಾನ? ಅದೇ ಒಂದು ಪೊಲೀಸ್ ಡಾಗ್ ಮುಚ್ಚಿಕೊಂಡು ಹೋಗಿ ಮಣ್ಣನ್ನು ಕ್ಯಾಚ್ ಮಾಡ್ತದೆ, ಮುಚ್ಚಿಕೊಂಡು ಹೋಗಿ ಕಳ್ಳನನ್ನು ಕ್ಯಾಚ್ ಮಾಡ್ತದೆ. ಅದೇ ನಮ್ಮನೆ ನಾನು ಕೂಡ ಮಾಡಿದೆಪ್ಪ. ತಪ್ಪು ನಿಂದಲ್ಲಪ್ಪ, ನಿನ್ನನ್ನು ಹುಡುಕಮ್ಮ ಅಂತ ಕಳಿಸಿದ್ದಲ್ಲ ನಂದು. ತಪ್ಪು ನಿಮ್ದು ಯಾರ್ದು ಅಲ್ಲ ಗೌಡ್ರೆ. ಬಾಳೆಹಣ್ಣು ಸಿಪ್ಪೆ ಹಾಕಿ ಬುಟ್ಟಿಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡಿದ್ನಲ್ಲ, ನನ್ನ ತಪ್ಪು. ನೋಡಿ, ಅದ್ಯಾಕೆ ಹಸುನ್ ಕತ್ತು ಕಟ್ಟಿರೋ ಗಂಟೆ ತರ ಕೊಣ ಅಂದರಿ, ಹೊಸಿ ಜೋರಾಗಿ ಹೇಳಿ. ಏನಿಲ್ಲ ಗೌಡ್ರೆ, ಪಾರು ಅವರು ತನಗೆ ಗೊತ್ತಿಲ್ಲದೆ ಕಳ್ತನ ಮಾಡಕ್ ಹೋಗಿ ಸಿಕ್ಕಾಕೊಂಡು ಏನ್ ಕಷ್ಟ ಅನುಭವಿಸ್ತಿದಾರೋ ಅಂತ ಟೆನ್ಷನ್ ಆಗ್ತಿತ್ತು. ನೀವು ಯಾರು ಹೆದರ್ಕೊಂಡ್ಬೇಡಿ, ನಿಮ್ಮ ಪಾರು ಅವ್ರನ್ನ ಸುರಕ್ಷಿತವಾಗಿ ನಾನು ಕರ್ಕ ಬಂದಿದ್ದೆ. ಪಾರು ಕೇಳ್ದೆ ಎದ್ಕೊಟ್ಟೋಗಿದೆ. ಪುನಃ ಕದಿಬೇಕು ಅನ್ನಿಸ್ತು, ಅದಕ್ಕೆ ಅಂಗಡಿ ಚೋರಿ ಹೋಗಿದ್ದೆ. ಓಯ್, ಕಳ್ಳತನ ಮಾಡ್ಲಿಕ್ಕೆ ಹೋದದನ್ನ ಒಳ್ಳೆ ಕಡ್ಲೆಕಾಯಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದವ್ರಾಗೆ ಮಾತಾಡ್ತಿದ್ರಲ್ಲ. ರಿಯಲಿ ಡಬಲ್ ಲೈಕ್ ಇಟ್. ಕಲ್ತಿಬಿಟ್ರು, ವಿಷಯ ಗೊತ್ತಿದ್ದು ಈ ತರ ಮಾತಾಡಿದ್ರೆ ಕಿರ್ನಾಲ್ಗ ಕಿತ್ತು ಕಿರುಪುಣ್ಗ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಓ ಬದ್ರಂಗಿ ಇಸ್ಕೊಟ್ರೆ ಪುನಃ ಏನಾದ್ರು ಕಳ್ತನ ಮಾಡಕ್ ಹೋಗಿ ನಿಮ್ ಕೈಗೆ ಸಿಗಕಂಡ್ಲಾ? ಬರೀ ಸಿಕ್ಕಾಯ್ಕಂದಲ್ಲ ಮರ್ರೆ, ನಾನು ಹಾಪುದು ಒಂದು ಸ್ವಲ್ಪ ಲೇಟ್ ಆಗಿದ್ದಿರು ಮೀಡಿಯಾದವ್ರು ಲೈವ್ ಕವರೇಜ್ ಮಾಡಿ ನಿಮ್ಮ ಮರ್ಯಾದಿನ ಬೀದಿ ಪಾಲ್ ಮಾಡ್ತಿದ್ದೀನಿ. ರೀ ಇನ್ಸ್ಪೆಕ್ಟ್ರೆ, ನಿಮ್ಮ ಜೀವನದಲ್ಲಿ ಮೊದಲನೇ ಸಲ ಸರಿಯಾದ ಸಮಯಕ್ಕೆ ಹೋಗಿ ಆಗ್ತಿರೋ ಅನಾಹುತನ ತಪ್ಪಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಅಪ್ರಿಷಿಯೇಟ್. ಬದ್ರಂಗಿ ಇನ್ಸ್ಪೆಕ್ಟ್ರೆ, ಇವತ್ತೇ ಇವಳ ಆ ಡಾಕ್ಟರ್ ಸಂಗಮೇಶ್ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವಳು ಕಳ್ತನದ ಕಾಯಿಲೆನ ವಾಸಿ ಮಾಡಿಸ್ಬಿಡ್ತೀನಿ. ಆದ್ರೆ ಈಗ ಅಷ್ಟು ಟೈಮ್ ಇಲ್ಲ ಅಲ್ಲ ಗೌಡ್ರೆ. ಯಾಕೆ ಬದ್ರಂಗಿ ಅವ್ರೆ?
ಪಾರು ಅವ್ರು ನಮ್ಮ ಏರಿಯಾದ ಯಾವ್ದಾರು ಮನೇಲಿ ಕಳ್ತನ ಮಾಡಿದ್ದೀರೆ ನಾನೇ ಕೇಸ್ ಕ್ಲೋಸ್ ಮಾಡ್ತಿದ್ದೆ. ಆದರೆ ಅವರು ಪಬ್ಲಿಕ್ಕಲ್ಲಿ ಕಳ್ತನ ಮಾಡಿರು. ನಾನು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಬಜರಂಗಿ ಇನ್ಸ್ಪೆಕ್ಟ್ರಿ, ಒಂದೇ ಒಂದ್ಸತಿ ನಮ್ಮ ಟಿ ಅಣ್ಣ ನೀವು ಅರೆಸ್ಟ್ ಮಾಡಿಬಿಟ್ರೆ ನಮ್ಮ ವಂಶದ ಮರ್ಯಾದೆ ಬೀದಿ ಪಾಲಾಗ್ಬಿಡ್ತದೆ ಶಿವ. ಇವಳಿಗಿರೋ ಕಾಯಿಲೆ ಬಗ್ಗೆ ಕೋರ್ಟ್ನವ್ರಿಗೆ ತಿಳಿಸ್ಬಿಟ್ಟು ಇವಳನ್ನ ಬಿಟ್ಟುಬಿಡಿ. ನೀವು ಎಂಥ ಕಾರಣ ಕೊಟ್ಟರು ರೂಲ್ಸ್ ಬ್ರೇಕ್ ಮಾಡೋಕೆ ಆತಿಲ್ಲ ಮರ್ರೆ. ಹಂಗಂದೇಳಿ ಪಾರು ಅವ್ರನ್ನ ಅರೆಸ್ಟ್ ಮಾಡೋಕ್ಕೂ ನಂಗೆ ಮನಸ್ಸಿಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಅದ್ರ ಬರೀ ಕೈಯಲ್ಲಿ ಹಾಪ್ಗೂ ನಂಗೆ ಆತಿಲ್ಲ. ಒಂದಿಡಿ ಮಣ್ಣು ಕೊಡ್ತೀನಿ, ತಗೊಂಡೋಗ್ಬಿಡಿ. ಇಲ್ಲ, ಪಾರು ಅವ್ರು 1 ವಾರದಿಂದ ಮಾಡಿದ ಕಳ್ತನದ ಕೇಸನ್ನೆಲ್ಲ ನಿಮ್ಮ ತಲೆ ಮೇಲೆ ಹಾಕಿ ಸ್ಟೇಷನ್ಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹಲ್ಸಿನ ಕಡಬರ್ಸ್ತೆ ಅನಿಸ್ತೆ.